ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತೊಂದು ನಾನು ಒಂದು ಅಪ್ಡೇಟ್ನ ತೊಗೊಂಬಂದಿದ್ದೀನಿ. ಅಂದರೆ ಸ್ತ್ರೀ ಶಕ್ತಿ ಅವರಿಗೆ ಒಂದು ಅಪ್ಡೇಟ್ನ ತೊಗೊಂಬಂದಿದ್ದೀನಿ. ಅದನ್ನು ಎಲ್ಲರೂ ಕೂಡ ತಿಳ್ಕೊಬೇಕು, ಇಲ್ದಿದ್ರೆ ನಿಮಗೆ ತೊಂದರೆ ಆಗೋ ಚಾನ್ಸಸ್ ಇದೆ. ಅದು ಏನಂದರೆ, ಇನ್ನು ಮಹಿಳೆಯರು ಆಧಾರ್ ಕಾರ್ಡ್ನ ತೋರಿಸಿ ಓಡಾಡ್ತಾಯಿದ್ರು ಬಸ್ಸಲ್ಲಿ, ಫ್ರೀ ಬಸ್ನ ಎಂಜಾಯ್ ಮಾಡ್ತಾಯಿದ್ರು. ಆದರೆ ಇದಕ್ಕೆಲ್ಲ ಇಲ್ಲೊಂದು ಪೊಲೀಸ್ ಸ್ಟಾಪ್ ಅನ್ನೋದು ಬೀಳ್ತಿದೆ. ಇನ್ನು ಮುಂದೆ ಮಹಿಳೆಯರಿಗೆ ಹೊಸ ರೂಲ್ಸ್ ಅನ್ನೋದನ್ನ ಕರ್ನಾಟಕ ಸರ್ಕಾರ ಜಾರಿಗೆ ತೊಗೊಂಬಂದಿದೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹೇಳ್ತೀನಿ. ಫುಲ್ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ KSRTCಯಿಂದ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ಕೊಟ್ಟರು. ಇದರಿಂದ ಎಲ್ಲರೂ ಕೂಡ ಚೆನ್ನಾಗಿ ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಇದು ಸ್ವಲ್ಪ ಕಷ್ಟನೇ ಆಯಿತು. ಹೊಡೆದಾಟ ಬಡದಾಟ ಗೊಂದಲ, ಬಸ್ಸಿನಲ್ಲಿ ಜಗಳ, ಈ ಥರ ಎಲ್ಲ ಸನ್ನಿವೇಶಗಳಿರೋದ್ರಿಂದ ಮತ್ತೆ ಸರ್ಕಾರ ಏನು ಮಾಡ್ತು, ಪುರುಷರಿಗೆ 50% ಆಸನ ವ್ಯವಸ್ಥೆನ ಕಲ್ಪನೆ ಮಾಡಿಕೊಡ್ತು. ಇದರಿಂದ ಮಹಿಳೆಯರಿಗೂ ಕೂಡ ಉಪಯೋಗ ಆಯಿತು ಮತ್ತು ಪುರುಷರಿಗೂ ಕೂಡ ಉಪಯೋಗ ಆಯಿತು. ಇದೀಗ ವಿಷಯ ಏನಂದರೆ, ಈಗ ನಾವು ಕೇವಲ ನಮ್ಮ ಆಧಾರ್ ಕಾರ್ಡನ್ನು ತೋರಿಸಿ ಓಡಾಡ್ತಾ ಇದ್ವಿ, ಬಸ್ಸಲ್ಲಿ ಹೋಗ್ತಾ ಇದ್ವಿ. ಆದರೆ ಇದನ್ನ ಈಗ ಮಾಡೋ ಹಾಗಿಲ್ಲ. ಇನ್ನು ಮುಂದೆ ಆಧಾರ್ ಕಾರ್ಡ್ನ ತೋರಿಸಿ ನಾವು ಬಸ್ಸಿನಲ್ಲಿ ಪ್ರಯಾಣ ಮಾಡೋ ಹಾಗಿಲ್ಲ. ಯಾಕಂದರೆ ಅದಕ್ಕೋಸ್ಕರ ನಾವು ಸ್ಮಾರ್ಟ್ ಕಾರ್ಡನ್ನು ಮಾಡಿಸ್ಕೊಬೇಕಾಗುತ್ತೆ. ಇನ್ನು ಸ್ತ್ರೀ ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ಕಡ್ಡಾಯವಾಗಿದೆ. ಅದನ್ನು ಎಲ್ಲರೂ ಕೂಡ ಮಾಡಿಸ್ಕೊಬೇಕು. ಅಂದರೆ ನಿಮ್ಮ ಹತ್ತಿರದ ನಿಮ್ಮ ಸ್ಮಾರ್ಟ್ ಕಾರ್ಡ್ಗಳನ್ನು ಮಾಡಿಸಿಕೊಳ್ಳೋದು ಕಡ್ಡಾಯವಾಗಿರುತ್ತೆ. ಬಾಪೂಜಿ ಸೆಂಟರ್ಗಳಲ್ಲಿ ಹೋಗಿ ಸರ್ಕಾರ ನಿಮಗೆ ಮನವಿಯನ್ನು ಮಾಡ್ತಾ ಇದೆ. ವೀಕ್ಷಕರೇ, ಆಧಾರ್ ಕಾರ್ಡಲ್ಲಿರುವಂಥ ನಿಮ್ಮ ವಿವರಗಳೇನು ನಕಲಿಯಾಗಿದ್ದು, ನೀವು ಕರ್ನಾಟಕ ರಾಜ್ಯದ ಹೊರಗಿನವರಾಗಿದ್ದರೂ ಕೂಡ ಈ ಯೋಜನೆಯನ್ನು ನೀವು ಪ್ರಯೋಜನವನ್ನು ಪಡೆದುಕೊಳ್ತಾ ಇದ್ದರೆ ನಿಮಗೆ ನಿಜವಾಗ್ಲೂ ಕೂಡ ಶಿಕ್ಷೆ ಆಗುತ್ತೆ. ಇದು ಕಾನೂನಿಗೆ ವಿರುದ್ಧವಾಗಿ ಹೋಗ್ತಾ ಇರುತ್ತೆ. ಅದರಿಂದ ಯಾರು ಕೂಡ ಆ ಥರ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಹೊರಗಿನ ರಾಜ್ಯದವರು ಯಾರು ಕೂಡ ಈ ಥರ ಮಾಡೋದಕ್ಕೆ ಹೋಗಬೇಡಿ. ಕರ್ನಾಟಕದವ್ರು ಯಾರು ಇರ್ತಿರೋ ಅವ್ರು ಮಾತ್ರ ಸ್ಮಾರ್ಟ್ ಕಾರ್ಡ್ ಆಗಲಿ ಆಧಾರ್ ಕಾರ್ಡ್ ಆಗಲಿ ಮಾಡಿಸ್ಕೊಬೇಕಾಗಿ ಹೇಳ್ತಾ ಇದ್ದೀವಿ. ಮತ್ತು ಇದನ್ನು ನೀವು ಗ್ರಾಮವನ್ನಾಗಲಿ ಬಾಪೂಜಿ ಸೆಂಟರ್ ಹತ್ರ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಕೇಳಿರುವಂಥ